ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ, ಚಾರ್ಟ್ ಏನು ಹೇಳ್ತಾ ಇದೆ, ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಮಾರ್ಕೆಟು ನೀವು ನೋಡ್ಬೋದು, ಓಕೆನಾ. ಒಂದು ದಿವಸ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಮತ್ತು ಕೆಳಗಿಂದ ಮೇಲೆ ಬರೀ ಈ ರೀತಿ ಡ್ರಾಮಾ ಮಾಡ್ತಾಯಿದೆ. ಸೊ ಇವತ್ತು ಬೇರೆ ಎಕ್ಸ್ಪೈರಿ, ಓಕೆನಾ. ಸೊ ಕೆಳಗಡೆನೂ ಕೊಟ್ಟಿದೆ, ಮೇಲ್ಗಡೆನೂ ಕೊಟ್ಟಿದೆ. ಬಟ್ ನಮ್ಮದು ಅನಾಲಿಸಿಸ್ ಏನಿತ್ತು, 970, ಓಕೆ, 970 ಬ್ರೇಕ್ ಆದರೆ 870 ಮತ್ತು 770 ಅಂದರೆ ಇಲ್ಲಿಂದ 200 ಪಾಯಿಂಟ್ ಬೀಳೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ, ಓಕೆನಾ. ಸೊ ಯಾಕೆ ಬೀಳಲಿಲ್ಲ ಮಾರ್ಕೆಟ್ ಇವತ್ತು ಅಂತಂತಂದರೆ, ಆಪ್ಷನ್ ಚೈನ್ ಡೇಟಾ ಇರುತ್ತಲ್ಲ, ಓಕೆ. ಡೇಟಾದು ಏನಾಗಿರುತ್ತೆ, ಓವರ್ ರೈಟಿಂಗ್ ಆಗಿರುತ್ತೆ, ಓಕೆ. ಓವರ್ ರೈಟಿಂಗ್ ಆಗಿ ಡೇಟಾ ಬಂದು 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 ಬೀಳ್ತಾನೆ ಇರುತ್ತೆ. ಅಂತಂತಂದರೆ ಏನಾಗಿರುತ್ತೆ ಅಂತಂತಂದರೆ, ಇಲ್ಲಿ ನೋಡಿ, ಒಂದು ರೇಂಜಲ್ಲಿ ಓಪನ್ ಆಗಿದೆ, ಹೌದಾ. ಒಂದು ರೇಂಜಲ್ಲಿ ಕೆಳಗೆ ಬಂತು, ಮತ್ತು ಒಂದು 100 ಪಾಯಿಂಟ್ ಮೇಲ್ಗಡೆ ಕೊಡ್ತು. ಇಲ್ಲೇನು ಮಾಡ್ತಾರೆ, ಮೇಲ್ಗಡೆ ಹೋಗುತ್ತೆ ಅಂತ ತೊಗೋತಾರೆ. ಕೆಳಗಡೆ ಬಂದ ತಕ್ಷಣ ಇಲ್ಲೇನು ಮಾಡ್ತಾರೆ, ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ತೊಗೋತಾರೆ. ಮತ್ತು ಇಲ್ಲಿ ಆ್ಯಡ್ ಆಗುತ್ತೆ. ಮತ್ತು ಇಲ್ಲಿಂದ ಏನು ಮಾಡ್ತಾರೆ, ಇನ್ನೊಂದು ಚೂರು ಮೇಲೆ ಹೋಗುತ್ತೆ ಅಂತ ಮಾಡ್ತಾರೆ. ಒಬ್ಬರು ಏನು ಮಾಡ್ತಾರೆ, ಇಲ್ಲೊಂದು ಮತ್ತೆ ಕೆಳಗಡೆ ಬರುತ್ತೆ ಅಂತ ಆ್ಯಡ್ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ, ಮಾರ್ಕೆಟ್ ಟ್ರ್ಯಾಪ್ ಆಗುತ್ತೆ, ಎಲ್ಲಿ ಹೋಗ್ಲಿಕ್ಕೂ ಬಿಡೋಂಗಿಲ್ಲ ನಿಮಗೆ, ಓಕೆನಾ. ಇಲ್ಲೇ ಟರ್ನ್ ಆಗ್ತಾ ಇರುತ್ತೆ ಹಿಂಗೆ, ಓಕೆ. ಸುತ್ತಾಡಿಸಿ 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 ನಿಮ್ಗೆ ಏನಾಗಿರುತ್ತೆ, ಎಲ್ಲ ಝೀರೋ ಮಾಡಿಬಿಡ್ತಾರೆ. ಇಲ್ಲಿಂದಿರೋದು ಝೀರೋ, ಇಲ್ಲಿಂದಿರೋದು ಝೀರೋ, ಇಲ್ಲಿಂದಿರೋದು ಝೀರೋ, ಓಕೆ. ಸ್ಟ್ರೈಕ್ ಪ್ರೈಸಲ್ಲಿ ಝೀರೋ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ನಿಮಗೇನು ಹೇಳಿದ್ದೆ, ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಿ, ಇಲ್ಲ ಅಂತಂದರೆ 2 ದಿನ 3 ದಿನ ದುಡಿದಿದ್ರೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಅಂತ. ಸೊ ಮಾರ್ಕೆಟ್ ಓವರಾಲ್ ಏನು ಅಂತಂತಂದರೆ ಚೆನ್ನಾಗಿರಲಿಲ್ಲ, ಓಕೆ. ರೌಂಡಪ್ಪಲ್ಲಿ ಫಿನಿಶ್ ಆಗ್ತಾಯಿದೆ ಮಾರ್ಕೆಟು. ಸೊ ಈಗ ನಾಳೆ ಹೇಗೆ ವರ್ಕ್ ಆಗುತ್ತೆ ಮಾರ್ಕೆಟು ಒಂದು ಸತಿ ನೋಡಿಬಿಡೋಣ. ಏನಿದೆ ಡೇ ಕ್ಯಾಂಡಲಲ್ಲಿ ಅಂತಂದರೆ, ಡೇ ಕ್ಯಾಂಡಲಲ್ಲಿ ಬರೀ ಹ್ಯಾಮರ್ ಕ್ಯಾಂಡಲ್ ಮಾಡ್ತಾಯಿದೆ, ಓಕೆನಾ. ಮೇಲಿಂದ ಕೆಳಗೆ ಬಂತು ಮತ್ತು ಕ್ಲೋಸಿಂಗ್ ಕೊಡ್ತು, ಮೇಲಿಂದ ಕೆಳಗೆ ಬಂತು ಮತ್ತು ಕ್ಲೋಸಿಂಗ್ ಕೊಡ್ತು, ಇದು ಮೇಲಿಂದ ಕೆಳಗೆ ಬಂತು, ಇದು ಅದೇ ರೀತಿ ನಾನು ಹೇಳಿದ್ನಲ್ಲ, ಮೇಲಿಂದ ಕೆಳಗೆ ಬಂತು, ಕೆಳಗಿಂದ ಮೇಲೆ ಹೋಯ್ತು, ಮತ್ತು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಅಂಥೇಳಿ ಅದೇ ರೀತಿ, ಓಕೆನಾ. 4 ದಿನ ನೋಡ್ಬೋದು, 1 2 3 4 5 ಈ ವೀಕ್ ಬರೀ ಹ್ಯಾಮರ್ ಕ್ಯಾಂಡಲಲ್ಲೇ ಕಳೆದು ಹೋಗಿದೆ. ಸೊ ಈ ರೇಂಜ್ ಬಂದುಬಿಟ್ಟು ಏನಾಗಿರುತ್ತೆ, ಇದು 400, ಓಕೆ. ಅದಾದ ತಕ್ಷಣ ಇದು 800. ಈ ಲೆವೆಲ್ ಬ್ರೇಕ್ ಆಗೋವರೆಗೂ ನನಗೆ ಏನೂ ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ ಮಾರ್ಕೆಟಲ್ಲಿ, ಓಕೆ. ಮತ್ತು ಮಿಡ್ಲಲ್ಲಿ ಫ್ಲ್ಯಾಟ್ ಏನಾದರೂ ಓಪನ್ ಆದರೆ, ಓಕೆ, ಇದೇ ರೀತಿ ನೆಕ್ಸ್ಟ್ ವೀಕು ಇರುತ್ತೆ ಅಂತ ಹೇಳಿಕ್ಕೂ ಆಗಲ್ಲ, ಓಕೆ. ಬಟ್ ಇದ್ರ ಕೆಳಗಡೆ ಬಂದರೆ ತುಂಬ ಫಾಸ್ಟ್ ಮೂವ್ಮೆಂಟ್ ಬರುತ್ತೆ, ಇದ್ರ ಮೇಲ್ಗಡೆ ಹೋದರೆ ತುಂಬ ಫಾಸ್ಟ್ ಮೂವ್ಮೆಂಟ್ ಬರುತ್ತೆ. ಇಲ್ಲೊಂದು 500 ಪಾಯಿಂಟು, ಇಲ್ಲೊಂದು 500 ಪಾಯಿಂಟ್ ಬಂದೇ ಬರುತ್ತೆ, ಓಕೆನಾ. 23,800 ಅಂತಂದರೆ 500 ಮೈನಸ್ ಆಗ್ತಂದರೆ 1 2 3 4 5, ಓಕೆ. 23K ಬಂದ ಚಾನ್ಸಸ್ ಇರುತ್ತೆ. 23K ಅಲ್ಲ, 8 7 6 5 4 3, ಓಕೆ. 23,300 ಬರೋ ಚಾನ್ಸಸ್ ಇದೆ ಮಾರ್ಕೆಟ್, ಓಕೆ. ಇದಾದ ತಕ್ಷಣ ಮೇಲ್ಗಡೆ ಒಂದು +500, ಓಕೆನಾ. 100 200 300 400 500 25,200 ಹೋಗೋ ಚಾನ್ಸಸ್ ಇದೆ ಮೇಲ್ಗಡೆ. ಸೊ ಈ ರೀತಿ ಯಾವಾಗಲೂ ನೋಡು, ಅನಲೈಸಸನ್ನು ಕರೆಕ್ಟಾಗಿ ನೀವು ನೋಡ್ಕೊಂಡ್ಬಿಟ್ರಿ ಅಂದ್ಕೊಳ್ಳಿ, ಓಕೆಪ್ಪ. ಇನ್ ಬಿಟ್ವೀನ್ ಏನಿದೆ, ನೋ ಟ್ರೇಡಿಂಗ್ ಝೋನ್ ಇದೆ, ತುಂಬ ದೊಡ್ಡದಿದೆ, ಓಕೆ. ನೋ ಟ್ರೇಡಿಂಗ್ ಝೋನ್ ಇದೆ. ಅದರಲ್ಲಿ ಬೇರೆ ಇಲ್ಲಿ 24K ಸೈಕಾಲಜಿಕಲ್ ನಂಬರ್ ಒಂದಿದೆ. ಸೊ ಏನು ಮಾಡ್ತೀರಾ, ಸೈಕಾಲಜಿಕಲ್ ನಂಬರಿಂದ ಮೇಲ್ಗಡೆ ಒಂದು 200 ಹೋಗ್ಲಿಕ್ಕೆ ಬಿಡಿ, ಓಕೆನಾ. 200 ಬಂದ ತಕ್ಷಣ ಸಸ್ಟೈನ್ ಆಗೋಕ್ಕೆ ಬಿಡಿ, ಮತ್ತು 400 ಬ್ರೇಕ್ ಆಯಿತಾ, ಫರ್ದರ್ ಮೇಲೆ ಹೋಗ್ತಾ ಇರುತ್ತೆ. ಸೊ ಅಟ್ಲೀಸ್ಟ್ ಒಂದು ಪ್ರಾಪರ್ ಕ್ಯಾಂಡಲ್ ಈ ರೀತಿ ಡೇಯಲ್ಲಿ ಪ್ರಾಪರ್ ಕ್ಯಾಂಡಲ್ ಫಾರ್ಮೇಷನ್ ಆಗೋಕ್ಕೆ ಬಿಡಿ, ಓಕೆ. ಇಲ್ಲಿ ನೋಡಿ, ಬೈ ಚಾನ್ಸ್ ಇಲ್ಲಿ ನೋಡಿ, ಒಂದು ಕೆಳಗಡೆ ಇಲ್ಲಿ ರೆಡ್ ಆಯಿತು ಅಂದ್ಕೊಳ್ಳಿ, ಓಕೆ. ಇದನ್ನು ಬ್ರೇಕ್ ಮಾಡಿಕೊಂಡು, ಲೋ ಬ್ರೇಕ್ ಮಾಡಿಕೊಂಡು ಇದನ್ನು ಬ್ರೇಕ್ ಮಾಡಿತ್ತು ಅಂದ್ಕೊಳ್ಳಿ, ಓಕೆ. ಫರ್ದರ್ ಇಲ್ಲಿ 800 ಬ್ರೇಕ್ ಆಯಿತು, ಇಲ್ಲೇ ಸಸ್ಟೈನ್ ಆಯಿತು. ಸಸ್ಟೈನ್ ಆಗಿಬಿಟ್ಟು ಮತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಮಾರ್ಕೆಟ್ ಕೆಳಗಡೆ ಬಂತು ಅಂದರೆ 23,300 ನೋಡೋ ಚಾನ್ಸಸ್ ಕಾಣಿಸುತ್ತೆ ಮಾರ್ಕೆಟಲ್ಲಿ, ಓಕೆನಾ. ಅದೇ ರೀತಿ ಮೇಲ್ಗಡೆ, ಓಕೆ. ಮೇಲ್ಗಡೆ ಇಲ್ಲೊಂದು ದೊಡ್ಡದು ಕ್ಯಾಂಡಲ್ ಓಪನ್ ಆಯಿತು, ಓಕೆ. ನಾಳೆದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಾಳೆ ಒಂದು ನಿಮಿಷ, ಓಕೆ. ನಾಳೆದು ಕ್ಯಾಂಡಲ್ ಓಪನ್ ಆಯಿತು ಅಂದ್ಕೊಳ್ಳಿ, ಫಾರ್ಮೇಷನ್ ಆಗೋಕ್ಕೆ ಬಿಡಿ, ಓಕೆ. ಕ್ಲೋಸಿಂಗ್ ಕೊಡ್ತು, ಎಲ್ಲಪ್ಪ 200 ಮೇಲೆ ಕ್ಲೋಸಿಂಗ್ ಕೊಡ್ತು, ಸ್ಟೇ ಆಯಿತು. ತೊಗೊಳ್ಳಿ, ಒಂದು 30 ಪಾಯಿಂಟ್ ಎಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಬೇಕಾದರೆ ನೀವು 400 ತೊಗೋಬೋದು, ಇಲ್ಲ ಅಂತಿಲ್ಲ, ಓಕೆನಾ. ಯಾಕಂದರೆ ಇಲ್ಲಿ ಕೆಳಗಡೆ ಏನಿದೆ, ಹತ್ತಿರ ಇದೆ. ಇಲ್ಲೇನಿದೆ 24K ಇದೆ, ಇಲ್ಲಿ 800 ಹತ್ತಿರ ಇದೆ. ಬಟ್ ಇಲ್ಲೇನಿದೆ 400 ಇದೆ, ಬಟ್ ತುಂಬಾ ಮೇಲಿದೆ. ಬೇಡ 200 ಇಟ್ಕೊಳ್ಳಿ, 400 ಬೇಡ, ತಲೆಯಿಂದ ತೆಗೆದಾಕ್ಬಿಡೋದು 400. ಯಾಕಂದ್ರೆ 400 ಇಲ್ಲಾಗುತ್ತೆ, 200 ಇಲ್ಲಿದೆ. ಸೊ ಒಂದು 200 ಪಾಯಿಂಟ್ ಮೇಲ್ಗಡೆ ಹೋದರೆ ಮತ್ತು ಫರ್ದರ್ ಒಂದು 500 ಪಾಯಿಂಟ್ ಹೋಗುತ್ತೆ. ನೀವು ಎಲ್ಲಿವರೆಗೂ ಕಾಯ್ಬೋದು ಅಂತಂದರೆ 25 ಅಂತಂತಂದರೆ
300 400 24,800ವರೆಗೂ 24,800ವರೆಗೂ ಟಾರ್ಗೆಟ್ ಕಾಣಿಸುತ್ತೆ. ನಾನು 25 ಏನೋ ಹೇಳಿದೆ, ಬೇಡ 25 ಬೇಡ, 24,400 24,900 ಇವೆರಡರಲ್ಲೇ ಇಟ್ಕೊಂಬಿಡಿ. ಓಕೆನಾ, ಟ್ರೇಡು ಮಾರ್ಕೆಟಲ್ಲಿ. ಸೊ ಇನ್ ಬಿಟ್ವೀನ್ ಏನಿದೆ ಅಲ್ಲ, ಇದು ಟೋಟಲಿ ನೋ ಟ್ರೇಡಿಂಗ್ ಝೋನ್ ಇದೆ. ಬಟ್ ನಿಮ್ಮ ಇಷ್ಟ, ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಬೇಕಾದ್ರೆ ಇದು ಮೂಮೆಂಟ್ ಬ್ರೇಕ್ ಆದಮೇಲೆ, ಇಲ್ಲಿ 200 ಬ್ರೇಕ್ ಆದಮೇಲೆ, 800 ಬ್ರೇಕ್ ಆದಮೇಲೆ ಬೇಕಾದರೆ ನೀವು ನೋಡ್ಕೊಳ್ಳಿ. ಓಕೆನಾ, ಹೇಗೆ ಬರುತ್ತೆ ಮಾರ್ಕೆಟ್ ಟಾರ್ಗೆಟು ಅಂತ. ಸೊ ಅಲ್ಲಿವರೆಗೂ ಏನು ಮಾಡೋಣ, ನಾವು ಇಲ್ಲೇ ಹಿಂಗೆ ಬಿಟ್ಕೊಂಡು ಕೂತ್ಕೊಳ್ಳೋಣ ಅಂತ ನೋಡಿ. ಮಾರ್ಕೆಟಲ್ಲಿ ಸಮ್ಟೈಮ್ಸ್ ದಿನ ನಾನು ನೋಡಿ, ನೀವು ಬಿಸ್ನೆಸ್ ಇರುತ್ತೆ, ಡೈಲಿ ಬಿಸ್ನೆಸ್ ಮಾಡ್ತೀನಿ ಅನ್ನೋಕ್ಕೆ ಸಾಧ್ಯನಾ? ಒಂದು ದಿವಸ 10 ರೂಪಾಯಿ ಆಗಿರುತ್ತೆ, ಒಂದು ದಿವಸ 20 ರೂಪಾಯಿ ಆಗಿರುತ್ತೆ, ಒಂದು ದಿವಸ 0 ಅಮೌಂಟಲ್ಲೇ ಕ್ಲೋಸ್ ಮಾಡ್ತಾರೆ, ಏನೋ ಒಂದು ಆಗುತ್ತೆ. ಅದೇ ರೀತಿ ಮಾರ್ಕೆಟಲ್ಲೂ ಅದೇ ರೀತಿಯೇ ಮಾಡ್ಕೋಬೇಕು. ಸೊ ಇಲ್ಲ ಸರ್, ನಾವು ಮಾಡಲೇಬೇಕು, ಏನಾದರೂ ಒಂದು ಮಾಡೋಣ ಅಂತಂತಂದರೆ ನಾನು ಹೇಳ್ತಾ ಇದ್ದೀನಿ, 15 ಮಿನಿಟ್ಸ್ ಕ್ಯಾಂಡಲಲ್ಲಿ ಹೇಳ್ಬಿಡ್ತೀನಿ. ಓಕೆ, ಈ ಲೆವೆಲು 900. ಓಕೆ, 900 ಬ್ರೇಕ್ ಆದರೆ ಅಥವಾ 800 ಮತ್ತು ಇಲ್ಲಿಗೆ ಬರುತ್ತೆ. ಓಕೆನಾ, ಸೊ ಅದಕ್ಕೆ 900 ಬ್ರೇಕ್ ಆದರೆ -200 ತೊಗೊಳ್ಳಿ. ಓಕೆ, 900 ಅಂತಂದರೆ 600 ಇಲ್ಲ 700ವರೆಗೂ ಟಾರ್ಗೆಟ್ ಮಾಡಿ. 900 ಬ್ರೇಕ್ ಆದರೆ 700ವರೆಗೂ ಟಾರ್ಗೆಟ್ ಹಾಕಿ. ಸೊ ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ. ಸೊ ಡಬ್ಲ್ಯೂ ಪ್ಯಾಟ್ರನ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಹೋಗೋ ಚಾನ್ಸಸ್ ಏನಾದರೂ ಕಾಣಿಸ್ತು ಅಂದ್ಕೊಳ್ಳಿ. ಇಲ್ಲೇನು ಮಾಡಿ, ನೀವು 24,300ವರೆಗೂ ಟಾರ್ಗೆಟ್ ಮಾಡಿ. ಈ ಲೆವೆಲ್ ಬಂದುಬಿಟ್ಟು 300 ಇದೆ. ಬಟ್ ನೀವೇನೋ ನಾನು 24,200 ಹೇಳಿದ್ನಲ್ಲ, 24,200ವರೆಗೂ ಇಟ್ಕೊಳ್ಳಿ. ಅದು ಈ ಲೆವೆಲ್ ಬ್ರೇಕ್ ಆಗಬೇಕು. ಅದು ಯಾವುದು? 100 ಲೆವೆಲ್ ಬ್ರೇಕ್ ಆದರೆ ಮತ್ತೆ ನಿಮಗೆ 100 ಪಾಯಿಂಟೇ ಬರುತ್ತೆ. ಸೊ ಇಲ್ಲಿನೂ 100 ಪಾಯಿಂಟ್ ನಿಮಗೇನಿದೆ, ಒಂದು ಪೋಲ್ ಇದೆ. ಓಕೆ, ಒಂದು ಡೆಡ್ ಲೈನ್ ಇದೆ, ಇಲ್ಲಿನೂ ಒಂದು ಸಪೋರ್ಟ್ ಇದೆ. ಸೊ ಇದು ಸಪೋರ್ಟ್ ಬ್ರೇಕ್ ಆದರೆ ಈಸಿಯಾಗಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಫರ್ದರ್ ನಿಮಗೆ 200 ಚಾನ್ಸಸ್ ಕೊಡೋ ಚಾನ್ಸಸ್ ಇರುತ್ತೆ. ಹೌದಾ? ಸೊ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ನಾನು ಹೇಳ್ಬೋದು 100 ಮೇಲ್ಗಡೆ ಹೋದರೆ ತೊಗೊಳ್ಳಿ, 200 ರುಪೀಸೇ ಟಾರ್ಗೆಟ್ ಇದೆ. ಯಾಕಂತಂದರೆ ಮತ್ತೆ ಮೇಲ್ಗಡೆ ಇಲ್ಲೊಂದು ಏನಿದೆ, ಮತ್ತು ಒಂದು ರೆಸಿಸ್ಟೆನ್ಸಿ ಇಲ್ಲಿಂದನೇ ಟರ್ನ್ ಆಯಿತು ಅಂದ್ಕೊಳ್ಳಿ. ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಲೈನ್ ಒಂದು ಕ್ಲಿಯರಾಗಿ ಇಟ್ಕೊಳ್ಳಿ. ಓಕೆ, ಇದು 100 ಲೈನ್ ಒಂದು, ಇದು 200 ಲೈನ್ ಒಂದು. ಓಕೆ, ಇದು 300 ಇದೆ, 300 ಲೆವೆಲು. ಓಕೆ, ಇದು ಬೇಕಾದರೆ 150 ಲೆವೆಲ್ ಇಟ್ಕೊಳ್ಳಿ. ಇದು ಅಂತೂ 24K ಲೆವೆಲ್ ಅಂತ ಇಟ್ಕೊಳ್ಳಿ. ಓಕೆ, ಇದು 900 ಲೆವೆಲ್ ಅಂತ ಇಟ್ಕೊಳ್ಳಿ. ಇದೊಂದು 800. ಸೊ ಇಲ್ಲಿ ಬೇಕಾದರೆ ನೀವು 200 ಇನ್ ಬಿಟ್ವೀನ್ ಬೇಕಾದ್ರೆ 200 300 ಏನಾದರೂ ಮಾಡ್ಕೊಳ್ಳಿ. ಬಟ್ ಆದರೂ ನೀವು 300 ಇಟ್ಕೊಳ್ಳೋದೇ ಬೆಸ್ಟು ಅಂತ ನನಗೆ ಅನ್ನಿಸ್ತಾ ಇದೆ. ಹೌದಾ? ಸೊ ಇಲ್ಲೇನಾದರೂ ಬಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಹೋದರೆ 24 ಇದ್ರ ಮೇಲ್ಗಡೆ ಹೋದರೆ, 100 ಮೇಲ್ಗಡೆ ಹೋದರೆ ಫರ್ದರ್ ನೀವು 300ವರೆಗೂ ಟಾರ್ಗೆಟ್ ಮಾಡಿ, ಇಲ್ಲ 250ವರೆಗೂ ಟಾರ್ಗೆಟ್ ಮಾಡಿ. ಓಕೆ, ಡಬ್ಲ್ಯೂ ಪ್ಯಾಟರ್ನ್ ಮೇಲೆ ಹೋದರೆ. ಇಲ್ಲ ಮಾರ್ಕೆಟು ಇದ್ರ ಕೆಳಗಡೆ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ. ಓಕೆ, 900 ಕೆಳಗಡೆ ಓಪನ್ ಆದರೆ ಫರ್ದರ್ ನೀವು 700ವರೆಗೂ ಟಾರ್ಗೆಟ್ ಮಾಡಿ. ಬಟ್ ಇಲ್ಲಿ 800 ಹತ್ರ ಒಂದು ಹೆಡ್ಏಕ್ ಇದೆ. ಸೊ ಬಿ ಕೇರ್ಫುಲ್. ನಾಳೆ ಮಾತ್ರ ಫ್ರೆಶ್ ಡೇ ಇದೆ. ಸ್ಟ್ರಿಕ್ಟಾಗಿ ಏನಾದರೂ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ, ಬೇಡ ಅಂತ ಇಲ್ಲ. ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಓಕೆ, 24 ಇಲ್ಲಿ ಲೈನ್ ಬೇಕಾದರೂ ಹಾಕ್ಕೊಳ್ಳಿ. 24 ಕೆಳಗಡೆ ಇಲ್ಲಿ ಏನಾದರೂ ಸಸ್ಟೈನಾಗಿ ಬ್ರೇಕ್ ಆದರೆ ಇಮಿಡಿಯೇಟಾಗಿ ನೀವು ಏನು ಮಾಡಿ, ಒಂದು 25 ಪಾಯಿಂಟ್ ಹಾಕಿ ಟಾರ್ಗೆಟನ್ನು ತೊಗೊಂಡೋಗಿ 100 ಪಾಯಿಂಟ್ ಮಾತ್ರ ಬಿಡೋಕ್ಕೆ ಹೋಗಬೇಡಿ ನಾಳೆ. ಓಕೆ, ಮೇಲ್ಗಡೆ ಮಾತ್ರ ಹಾಗೆ ಸೇಮ್ 25 ಪಾಯಿಂಟ್ ಇಟ್ಕೊಳ್ಳಿ. ಓಕೆ, 100 ಪಾಯಿಂಟ್ ತೊಗೊಳೋವರೆಗೂ ಬಿಡೋಕ್ಕೆ ಹೋಗಬೇಡಿ ಮಾರ್ಕೆಟನ್ನು. ಸೊ ಯಾವ ಕಡೆ ಶೋರ್ ಅಂತ ಹೇಳ್ತಾ ಇಲ್ಲ. ಈ ಕಡೆಯೂ ನಾನು 50% ಹೋಗೋಕ್ಕೆ ರೆಡಿ ಇದ್ದೀನಿ, ನಾನು ಈ ಕಡೆಯೂ 50% ಹೋಗೋಕ್ಕೆ ರೆಡಿ ಇದ್ದೀನಿ. ಬಟ್ ಮೇಲೆ ಹೋಗ್ಬೇಕಾದ್ರೂ ಬಿ ಕೇರ್ಫುಲ್, ಕೆಳಗೆ ಬರ್ಬೇಕಾದ್ರೂ ಬಿ ಕೇರ್ಫುಲ್. ಓಕೆನಾ? ಸೊ ಇಷ್ಟು ಹೇಳಿ ಕ್ಲೋಸ್ ಮಾಡಿಬಿಡೋಣ ಅನಾಲಿಸಿಸನ್ನು. ಸೊ ಬಿ ಕೇರ್ಫುಲ್. ನಾಳೆ ಡಿ ಕೆ ಇರೋಂಗಿಲ್ಲ, ಹೆದರುವಂಥ ಭಯ ಇಲ್ಲ. ಬಟ್ ಟ್ರೇಡ್ ಮಾಡ್ಕೊಳ್ಳಿ, ಏನೋ ಒಂದು ಮಾಡ್ಕೊಳ್ಳಿ. ಇಲ್ಲ ಅಂತಂತಂದರೆ ಇನ್ನೊಂದು ಹೇಳ್ಬಿಡ್ತೀನಿ, ಇದನ್ನು ಲೈನ್ ಹಾಕ್ಕೊಳ್ಳಿ. ಓಕೆ, ಈ ಲೈನು ಮತ್ತು ಈ ಲೈನು ನೋಡಿ, ಇಲ್ಲಿ ಇನ್ ಬಿಟ್ವೀನ್ ಮತ್ತೆ ನೋಡಿ. ನಾಳೆ ನಾನು ನಿಮಗೆ ಹೇಳಿದ್ದೆ ಯಾವಾಗಲೇ, ಮೇ ಮುಗಿಯೋವರೆಗೂ 2 ದಿನ ಇಲ್ಲೇ ಸಸ್ಟೈನಬಲ್ ಏನಾದರೂ ಆಗ್ಬೋದು. ನಾಳೆನೂ ಇದೇ ರೀತಿ ನಿಮಗೆ ಫ್ಲ್ಯಾಟ್ ಓಪನ್ ಆಗಿಬಿಟ್ಟು ಇಲ್ಲೇ ಚಾನ್ಸಸ್ಸು ಇರುತ್ತೆ, ಹೇಳೋಕ್ಕಾಗಲ್ಲ. ಇದೇ ರೇಂಜಲ್ಲೇ ಓಡಾಡುತ್ತೆ, ಮೇಲೆ ಕೆಳಗೆ ಮೇಲೆ. ಸೊ ಅದಕ್ಕೆ ನಾಳೆ ಡಿ ಕೆನೂ ಇರೋಂಗಿಲ್ಲ. ಸ್ವಲ್ಪ ನೋಡಿಬಿಟ್ಟು ಚಾನ್ಸ್ ತೊಗೊಳ್ಳಿ. 100 ಮೇಲ್ಗಡೆ, ಇಲ್ಲಿ 900 ಕೆಳಗಡೆ, ಈ ರೀತಿ ಬೇಕಾದ್ರೆ ಇಟ್ಕೊಳ್ಳಿ. ಇಲ್ಲಿ 150 ಪಾಯಿಂಟು, ಇಲ್ಲಿನೂ 150 ಪಾಯಿಂಟು ಟಾರ್ಗೆಟ್ ಮಾಡಿ ಬಿಡಬೇಡಿ. ಎಸ್ ಮಾತ್ರ ಸ್ಟ್ರಿಕ್ಟ್ಲಿ ಇಟ್ಕೊಳ್ಬೇಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಯಾರ್ಯಾರು ನ್ಯೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ, 100ವರೆಗೂ ನಾನು ವಿಶಸ್ ಕೊಟ್ಟಿದ್ದೀನಿ ಎಲ್ಲರಿಗೂ, ಥ್ಯಾಂಕ್ಸ್ ಅಂತ. ಸೊ ಅದ್ರ ಮೇಲ್ಗಡೆ ಇನ್ನೊಂದು 18 ಏನು ನ್ಯೂ ಕಮರ್ಸ್ ಇದ್ದೀರೋ, ನ್ಯೂ ಸಬ್ಸ್ಕ್ರೈಬರ್ ಇದ್ದಾರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಓಕೆ, ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಸಿ ಯು ಸೂನ್.